ಮ್ಯಾಮ್ ಮೂಗು ಕೊಟ್ಟು ಹಾಕೊಂಡು ಈ ಸತಿ ನಮಗೆ ಒಂಥರ ಖುಷಿ ಕೊಟ್ಟು ಇದರ ವಿಶೇಷತೆ ಏನು? ಸಡನ್ ಆಗಿ ಮೂಗ್ಬೊಟ್ಟು ನನಗೆ ಮೂಗ್ಬಟ್ಟು ಚುಚ್ಕೊಳ್ಬೇಕು ಅನ್ನೋದು ತುಂಬ ಆಸೆ ಇತ್ತು. ನನ್ನ ಅಮ್ಮಗೂ ಕೂಡ ಮೂಗುತಿ ಚುಚ್ಬೇಕು ಅಂತ. ಸೊ ನವರಾತ್ರಿ ಇತ್ತಲ್ಲ, ಸೊ ಈ ಒಂದು ಬೆಸ್ಟ್ ಟೈಮ್ ಮೂಗ್ಬಟ್ಟಿಗೆ ಚುಚ್ಕೋಬೇಕು ಅಂತ, PS ಮಾಡಿಸ್ಬೇಕು ಅಂತ. ಇಲ್ಲ ನಾನು ಖಂಡಿತ ಮದುವೆ ಆಗಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ. ನಾನು ಆಗ್ತೀನಿ, ವೆರಿ ಸೂನ್ ನ್ಯೂಸ್ ಕೊಡ್ತೀನಿ. ಹುಡುಕ್ತಾ ಇದ್ದಾರೆ. 100% ಅರೇಂಜ್ ಮ್ಯಾರೇಜ್. ಮೇಡಮ್, ರಾಜಕೀಯಕ್ಕೆ ಏನಾದರೂ ಬರ್ತಿದ್ದೀರಾ? ಯಾಕೋ ಹಿಂಟ್ ಕೊಡ್ತಿದ್ದೀರಾ ಅಂತ ಅನ್ಸುತ್ತೆ ಈ ಮೂಲಕ. ಜೋರಾಗಿ ಬರ್ತ್ಡೇ ನನಗೆ ಅದು ನೋವೇ. ರಾಜಕೀಯಕ್ಕೆ ನಾನು ಬರೋ ಯೋಚನೆನೂ ಇಲ್ಲ, ಅದು ನನ್ನ ಆಯ್ಕೆನೂ ಆಗಲ್ಲ. ನಮ್ಮ ಸಾಕಷ್ಟು ಸಂಖ್ಯೆಯಲ್ಲಿ ದರ್ಶನ್ ಸರ್ ಅಭಿಮಾನಿಗಳು ಬಂದಿದ್ದಾರೆ. ಅವರು ನಿಮಗೆ ವಿಶ್ ಮಾಡ್ತಾ ಇದ್ದಾರೆ, ಸ್ಪೆಷಲ್ ಡೈಲಾಗ್ಗಳನ್ನೆಲ್ಲ ಹೇಳಿ ವಿಶ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರನ್ನ ನೆನೆಸ್ಕೊಳ್ಳೋದಾದ್ರೆ ಇತ್ತೀಚೆಗೆ ಅವ್ರು ಹೇಳ್ತಾರೆ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ, ಕೈಯಲ್ಲೆಲ್ಲ ಫಂಗಸ್ ಬರ್ತಿದೆ, ಅದನ್ನೆಲ್ಲ ಕೇಳಿ ನಾವೆಲ್ಲರೂ ಬೇಕಾಗಿದ್ವಿ. ನಿಮಗೆ ಪರ್ಸ್ನಲಿ ಅದು ಎಷ್ಟು ನೋಡ್ತಾರೆ? ಅದು ನನಗೆ ಗೊತ್ತಿಲ್ಲ ಅದು ಎಷ್ಟು ಲೆಜಿಟ್ ನ್ಯೂಸ್ ಇದೆ ಅಂತ. ನಮಗೆ ನ್ಯೂಸ್ಗಳು ನೀವು ಪ್ರಸಾರ ಮಾಡಿದಾಗ ಆ ನ್ಯೂಸ್ ಕೇಳಿದಾಗ ಹೌದಾ ಏನು ಅಂತ ಅನಿಸುತ್ತೆ. ಅವ್ರು ಬಂದು ಅವ್ರು ಏನು ಮಾತಾಡ್ತಾರೆ ಅದ್ರ ಮೇಲೆ ನಾವು ಜಡ್ಜ್ ಮಾಡಬೇಕಾಗುತ್ತೆ. ಸೊ ಕೇಳಿ ಮಾಡೋದನ್ನ ಯೂಶ್ವಲಿ ನಾನು ಕನ್ಸಿಡರ್ ಮಾಡಲ್ಲ. ಸೊ ಐ ಹೋಪ್ ಹೀ ಈಸ್ ಫೈನ್ ಆ್ಯಂಡ್ ನಿಮ್ಮ ಮನಸ್ಸು ಕದ್ದ ಚೋರ ಹೇಗಿರಬೇಕು ಕದಿಯುವಂಥ? ನಾನೆಲ್ಲ ದೇವ್ರಿಗೆ ಬಿಟ್ಬಿಟ್ಟಿದ್ದೀನಿ. ನೋ ಡ್ರೀಮ್ ಬಾಯ್, ಆಬ್ಸಲ್ಯೂಟ್ಲಿ ನೋ. ನಾನು ಐ ಥಿಂಕ್ ನಾವು ಹೇಳ್ತೀವಲ್ಲ, ನಮ್ಮದು ಏನೋ ಪ್ಲ್ಯಾನ್ ಇರುತ್ತೆ, ಭಗವಂತಂದು ಏನೋ ಪ್ಲ್ಯಾನ್ ಇರುತ್ತೆ ಅಂತ. ಸೊ ನಾನು ನಮ್ಮ ತಂದೆ ತಾಯಿಗೆ ಹೇಳಿದ್ದೀನಿ, ನೀವು ಹುಡುಕಿ ಅಂತ, ನೋಡೋಣ. ಮೇಡಮ್, ಈಗ ತಮಿಳ್ ಇಂಡಸ್ಟ್ರಿಯಲ್ಲಿ ಆಲ್ರೆಡಿ ನೀವು ಸಾಂಗ್ ಮಾಡ್ತಾ ಇದ್ದೀರಾ, ಬೇರೆ ಯಾವುದಾದ್ರೂ ಸಿನಿಮಾ ಆಫರ್ಸ್ ಬಂದಿದೆಯಾ? ಸಿನಿಮಾಗಳು ಬರ್ತಿದೆ ನನಗೆ ಬೇರೆ ಇಂಡಸ್ಟ್ರಿಯಿಂದ. ವಿಲ್ಲನ್ನಾಗೆ ನನಗೆ ಅಪ್ರೋಚ್ ಮಾಡ್ತಿದ್ದಾರೆ ಇವಾಗ. ಸೊ ಸ್ವಲ್ಪ ಸೆಲೆಕ್ಟಿವ್ ಆಗಿ ಸಿನಿಮಾ ಪಾತ್ರ ಎರಡೂ ಆಯ್ಕೆ ಮಾಡ್ತಿದ್ದೀನಿ ಅಷ್ಟೇ. ನನಗೆ ತುಂಬ ಆಸೆ ಇತ್ತು ರಜನಿ ಸರ್ ಜೊತೆ ಸಿನಿಮಾ ಮಾಡಿದ್ರೆ ಯಾವತ್ತಾದರೂ ನನಗೆ ವಿಲ್ಲನ್ನಾಗೆ ಮಾಡಬೇಕು ಅನ್ನೋ ಆಸೆ ಇತ್ತು. ನನಗೆ ತುಂಬ ಇಷ್ಟ ಆಗಿರೋ ಸಿನಿಮಾ ಬಂದು ಪಡೆಯಪ್ಪ, ನೀಲಾಂಬರಿ ಅನ್ನೋ ಪಾತ್ರ. ಸೊ ಮಾಡಿದ್ರೆ ಈ ಥರ ಸಿನಿಮಾ ಮಾಡಬೇಕು, ಇಲ್ಲ ಈ ಪಾತ್ರ ಮಾಡಬೇಕು ಅಂತ ಇತ್ತು. ಸೊ ನಾನು ಹೇಳಿಲ್ವ ಇವಾಗ, ಅದೇ ಜಸ್ಟ್ ಹೇಳಿದೆ, ನಾನೇನೋ ಅಂದ್ಕೊಳ್ತೀನಿ, ಭಗವಂತ ಏನೋ ಬ್ಲೆಸ್ ಮಾಡ್ತಾನೆ ಅಂತ. ಸೊ ಹೀ ಗ್ರ್ಯಾಂಟೆಡ್ ಮೈ ವಿಶ್. ಆ್ಯಂಡ್ ಪ್ರತಿಯೊಬ್ಬರು ಕೂಡ ನನ್ನ ಎಲ್ಲ ಮಾಧ್ಯಮದ ಫ್ರೆಂಡ್ಸ್ ಎಲ್ಲರೂ ನನಗೆ ಬಂದಿರೋ ರೆಸ್ಪಾನ್ಸ್ ಪ್ರಕಾರ ನಾವೇನೋ ಅಂದ್ಕೊಂಡ್ವಿ, ಯಾಕೆ ನಮ್ಮನ್ನು ಡಿಸಪಾಯಿಂಟ್ ಮಾಡಿದ್ದಾರೆ ಅಂತ ಅಂದ್ಕೊಂಡ್ವಿ. ಸಿನಿಮಾ ನೋಡಿದ್ಮೇಲೆ ಇಲ್ಲ ವಿ ಆರ್ ಸೋ ಪ್ರೌಡ್ ಅಂತ ಹೇಳಿದ್ರು. ಟ್ರೋಲ್ ನೋಡಿದ್ರೆ ಬರೀ ಇಂಥವೇ ಅನ್ನೋದು ಬಹಳ ಇವಾಗ ಯಾವ ಟ್ರೋಲ್ ಆದರೂ ನಿಮ್ದು ಅದೊಂದು ತುಣುಕು ಬಳಸ್ಕೊಳ್ತಾರೆ. ಅದನ್ನ ನೀವೇ ನೋಡೋಕೆ ನಿಮಗೆ ಹೇಗೆ? ನಾನು ಮಜಾ ಮಾಡ್ತೀನಿ, ನಾನು ಟ್ರೋಲ್ಸ್ ಮಜಾ ಮಾಡ್ತೀನಿ, ಮೀಮ್ಸ್ ಮಜಾ ಮಾಡ್ತೀನಿ. ಆಮೇಲೆ ತುಂಬ ಚೆನ್ನಾಗಿ ಎಡಿಟ್ ಕೂಡ ಮಾಡ್ತಾರೆ. ಅದಾಗಿರ್ಬೋದು, ಎಷ್ಟೊಂದಿದೆ. ಲೈಕ್ ಅಂಬಿ ಸರ್ ಆಗಿರ್ಬೋದು, ಅದಾದಮೇಲೆ ಜಮೀರ್ ಅಹಮದ್ ಅವ್ರದ್ದಾಗಿರ್ಬೋದು, ತುಂಬ ಟ್ರೋಲ್ಸಲ್ಲಿ ತುಂಬ ಯೂಸೇಜ್ ಆಗುತ್ತೆ. ಆ್ಯಂಡ್ ದೇ ಆರ್ ಅಮೇಝಿಂಗ್. ಎಡಿಟ್ ಮಾಡೋದ್ರಲ್ಲಿ ದೇ ಆರ್ ಬ್ರಿಲಿಯಂಟ್. ನಿಮ್ಮ ತುಣುಕು ಬಳಸ್ಕೊಂಡು ನಾನು ನೋಡಿದಾಗ ನಾನು ಇದೇ ಎಕ್ಸ್ಪ್ರೆಷನ್ಸ್, ಒಳ್ಳೇದಕ್ಕಾದ್ರೂ ಯೂಸ್ ಮಾಡ್ರು, ಯಾಕೆ ಅವರಿಗೆ ಬಂದಂತ ಬ್ಯಾಡ್ ಕಮೆಂಟ್ಸ್ ಬಗ್ಗೆ ರಚಿತಾ ಅವರ ರಿಯಾಕ್ಷನ್ ಏನು ಅಂತ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಂದು 11 ಜನ ಏನೋ ಅರೆಸ್ಟ್ ಆಗಿದ್ರಲ್ಲ, ನಿಮ್ಮ ರಿಯಾಕ್ಷನ್ ಏನು? ಇಲ್ಲ, ಅದಕ್ಕೆ ನಾನು ಐ ಆಲ್ವೇಸ್ ಸಪೋರ್ಟ್. ಅದು ರಮ್ಯಾ ಅವ್ರಿಗೆ ಆಗಿರ್ಬೋದು, ಯಾವ ಹೀರೋಯಿನ್ಸ್ಗೆ ಆಗಿರ್ಬೋದು. ಇನ್ಫ್ಯಾಕ್ಟ್ ನನಗೆ ಬಂದಿದೆ, ನನಗೆ ಬರ್ತಾನೆ ಇರುತ್ತೆ ಕಾಮೆಂಟ್ಸು. ತುಂಬ ಫೌಲ್ ವರ್ಡ್ಸ್ ಯೂಸ್ ಮಾಡಿ ನನಗೆ ಕಾಮೆಂಟ್ಸ್ ಬಂದಾಗ ಐ ಸೀರಿಯಸ್ಲಿ ಡೋಂಟ್ ಕನ್ಸಿಡರ್ ಇಟ್. ಅದನ್ನು ನಾವು ತುಂಬ ಮನ್ಸಿಗೆ ತೊಗೊಂಡ್ರೆ ತಾನೇ ನಮ್ಗೆ ಹಿಂಸೆ ಆಗೋದು. ನೆಗೆಟಿವ್ ಕಾಮೆಂಟ್ಸು ಬರುತ್ತೆ, ಪಾಸಿಟಿವ್ ಕಾಮೆಂಟ್ಸ್ ಕೂಡ ಬರುತ್ತೆ. ವೆನ್ ವಿ ಅಕ್ಸೆಪ್ಟ್ ಪಾಸಿಟಿವ್ ಅಂದಾಗ ವೈ ಕಾಂಟ್ ವಿ ಅಕ್ಸೆಪ್ಟ್ ನೆಗೆಟಿವ್ ಅಲ್ವಾ? ಆ್ಯಂಡ್ ಯು ಕ್ಯಾನ್ ನಾಟ್ ಸ್ಟಾಪ್ ಎನಿಬಡಿ. ಮೊಬೈಲ್ ಇದೆ, ಆಮೇಲೆ ಫೋಟೋಸು ಅಷ್ಟೇ. ನಾನು ನೋಡಿರೋ ಹಾಗೆ ತುಂಬ ಜನ ಬೇರೆ ಬೇರೆ ಸ್ಟಾರ್ಸ್, ಹೀರೋಗಳ ಫೋಟೋ ಹಾಕಿ ಕಾಮೆಂಟ್ಸ್ ಮಾಡ್ತಾರೆ. ಅವರು ಸತ್ಯವಾಗ್ಲೂ ಅವರ ಅಭಿಮಾನಿಗಳಾಗಿರಲ್ಲ, ಜಸ್ಟ್ ಟು ಟ್ರಿಗರ್ ಅದರ್ ಹೀರೋಸ್ ಫ್ಯಾನ್ಸ್ ಆ ಥರ ಮಾಡ್ತಾರೆ. ಅದನ್ನು ಮಾಡಬೇಡಿ, ನಾನು ಮಾಡಬೇಡಿ ಅಂದೂ ಯಾರೂ ಕೇಳಲ್ಲ. ಅವ್ರ ತಂದೆ ತಾಯಿ ಮಾತೇ ಕೇಳಲ್ಲ, ಇಲ್ಲಿ ನಮ್ಮ ಮಾತೇನೇ ಕೇಳ್ತಾರೆ. ಆಮೇಲೆ ನಾನು ಇಲ್ಲಿ ಕೂತ್ಕೊಂಡು ಅವ್ರಿಗೆ ಬುದ್ಧಿವಾದ ಹೇಳೋಕ್ಕಂತೂ ಆಗಲ್ಲ, ನಾನು ಅದನ್ನು ಹೇಳೋದು ಇಲ್ಲ. ಆ್ಯಂಡ್ ನೆಗೆಟಿವ್ ಕಾಮೆಂಟ್ಸ್, ಪಾಸಿಟಿವ್ ಕಾಮೆಂಟ್ಸ್ ಇಸ್ ಅ ಕಾಮೆಂಟ್. ನಾವೇನು ಅಂದ್ಕೊಂಡಿದ್ದೀವಿ ಅದನ್ನ ಮಾತ್ರ ಫೋಕಸ್ಡ್ ಆಗಿರಬೇಕು ಅಷ್ಟೇ. ಸ್ಪೆಷಲ್ ಗಿಫ್ಟ್ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ,
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.